ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಗೆ ತರಕಾರಿ ಇಲ್ಲದೆ ಇದ್ದಾಗ ಫಟಾಫಟ್ ಅಂತ ಲಂಚ್ ಬಾಕ್ಸಿಗೆ ಬೇಕು ಅಂತ ಅಂದಾಗ ನಮ್ಗೆ ತಕ್ಷಣ ನೆನಪಾಗೋ ತಿಂಡಿ ಅಂದರೆ ಚಿತ್ರಾನ್ನ. ಬನ್ನಿ ಇವತ್ತು ಆ ಚಿತ್ರಾನ್ನನ ಹೇಗೆ ಮಾಡೋದು ರುಚಿಕರವಾಗಿ ಅಂತ ಹೇಳ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ನೋಡೋಣ ಏನೇನು ಬೇಕು. ಮೊದಲಿಗೆ ನಾನಿಲ್ಲಿ ಬಾಣಲಿನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. 2ರಿಂದ 3 ಸ್ಪೂನ್ ಹಾಕ್ಕೊಂಡ್ಮೇಲೆ ಅದು ಬಿಸಿ ಆದ ತಕ್ಷಣ ನಾನು ಇಲ್ಲಿ 1 ಮುಷ್ಟಿ ಆಗುವಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆಕಾಯಿ ಬೀಜನ ನಾನು ಮೊದಲಿಗೆ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಮಸಾಲೆ ಒಗ್ಗರಣೆಯಲ್ಲೇ ಬೆಂದರೆ ಅದು ಮೆತ್ತಗಾಗುತ್ತೆ. ಈಗಾದರೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿರುತ್ತೆ ಅಂತ ನಾನು ಮೊದಲಿಗೆ ಕಡಲೆಕಾಯಿ ಬೀಜನ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಎಣ್ಣೆಗೆ ನಾನು ಕಡಲೆಬೇಳೆ 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ನಮಗೆ ಇದು ತುಂಬ ರುಚಿ ಕೊಡೋದ್ರಿಂದ ನೀವು ಎಷ್ಟು ಜಾಸ್ತಿ ಹಾಕಿದ್ರೂ ಅದು ರುಚಿಯಾಗಿರುತ್ತೆ. ಈಗ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಇನ್ನೇನು ಗೋಲ್ಡನ್ ಬ್ರೌನ್ ಆಗ್ತಿದೆ ಅನ್ನೋ ಟೈಮ್ಗೆ ನಾನು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆನ ಹಾಕ್ಕೊಂಡ ತಕ್ಷಣ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಜೊತೆಗೆ ಸಾಸಿವೆ 1 ಸಣ್ಣ ಸ್ಪೂನ್ ಆಗುವಷ್ಟು ಸಾಸಿವೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಯೋಷ್ಟರಲ್ಲಿ ನಾನು ಇದ್ರ ಜೊತೆಗೆ ಈರುಳ್ಳಿ, ಒಗ್ಗರಣೆಗೆ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡ ತಕ್ಷಣ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಸಪ್ರೇಟಾಗಿ ಹಾಕಿದ್ರೆ ಅದು ತುಂಬ ಸಿಡಿಯುತ್ತೆ. ಅದಕ್ಕೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕರಿಬೇವಿನ ಸೊಪ್ಪನ್ನ ಎಲ್ಲ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಗೋಲ್ಡನ್ ಬ್ರೌನ್ ಆಗಿದೆ. ಅದು ಬೇಗ ಸೀದೋಗ್ಬಿಡುತ್ತೆ. ಅಷ್ಟರಲ್ಲಿ ನೀವು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ನಮಗೆ ಉಪ್ಪು. ಮೆಣಸಿನ್ಕಾಯಿ ನಿಮ್ಗೆ ತುಂಬ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಇದು ನಾನು ಖಾರ ಮೆಣಸಿನ್ಕಾಯಿ ಇರೋದ್ರಿಂದ 3ರಿಂದ 4 ತೊಗೊಂಡಿದ್ದೀನಿ. ಈಗ ಅದು ಉಪ್ಪು ಹಾಕಿದ ತಕ್ಷಣ ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದೇ ಇಂಪಾರ್ಟೆಂಟು ರುಚಿ ಕೊಡೋದು. ಜೀರಿಗೆ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪುಡಿ ನೀವು 1/2 ಸ್ಪೂನ್ ಆದರೂ ಹಾಕ್ಕೋಬೋದು ಅಥವಾ 3/4 ಸ್ಪೂನ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನಿಮ್ಗೆ ರುಚಿ ಕೊಡುತ್ತೆ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಹುರಿದು ಇನ್ನೇನು ನಾವು ಗ್ಯಾಸ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿನ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ್ತಿದೆ ಅಂದಾಗ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ. ದಿಢೀರಂತ ಆಗುತ್ತೆ. ಫೇವ್ರೆಟ್ ಎಲ್ರಿಗೂ ಇದು ಚಿತ್ರಾನ್ನ ಅಂದರೆ. ಈಗ ತಣ್ಣಗಾದ್ಮೇಲೆ ನಾನೇನು ಮಾಡ್ತಾಯಿದ್ದೀನಿ, ನಿಂಬೆ ಹಣ್ಣನ್ನು ಬೀಜ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಡೈರೆಕ್ಟಾಗೆ ಹಿಂಡ್ತಾ ಇದ್ದೀನಿ. ನಿಮಗೆ ಹುಳಿ ಖಾರ ಇದ್ದರೆ ಹುಳಿ ಸ್ವಲ್ಪ ಮುಂದಾಗಿ ಹಾಕ್ಕೊಳ್ಳಿ. ನಿಮ್ಗೆ ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಮೆಣಸಿನ್ಕಾಯಿ ಜಾಸ್ತಿ ಇದ್ದರೆ ಹುಳಿನೂ ಸ್ವಲ್ಪ ಮುಂದೆ ಇರಲಿ. ನಾನು ಹಾಕಿರೋ ಮೆಣಸಿನ್ಕಾಯಿಗೆ 1 ನಿಂಬೆಹಣ್ಣು ಸಾಕಾಗುತ್ತೆ. ನಾನು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಅನ್ನ ಹಾಕ್ಕೊಂಡು ಅಳತೆ ಅನ್ನ ಎಷ್ಟು ಬೇಕು ನಿಮಗೆ ಹುಳಿಗೆ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮ್ಮ ರುಚಿಯಾದ ಚಿತ್ರಾನ್ನ ರೆಡಿಯಾಗಿರುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್.